ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನಗೆ 1117 117 ಅಲ್ಲ 1100 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಮಗೆಲ್ಲರೂ ಕೂಡ ತುಂಬ ಥ್ಯಾಂಕ್ ಯು. ಪ್ರತಿ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ನಾನು ಸಬ್ಸ್ಕ್ರೈಬರ್ಸನ್ನು ಹೇಳ್ತಾ ಇರ್ತೇನೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ರಾಗಿ ಮುದ್ದೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಸಂಡೇ ಅಲ್ವಾ, ಹಾಗೆ ಸುಮ್ಮನೆ ಕೂತು ಬೋರ್ ಆಗಿತ್ತು, ಏನಾದರೂ ತಿನ್ನಬೇಕು ಅಂತ ಕೂಡ ಅನ್ನಿಸ್ತು. ಹಾಗೆ ಡೈಲಿ ದೊಣ್ಣೆ ಬಿರಿಯಾನಿ ತಿನ್ನಲಿಕ್ಕೆ ಹೋಗ್ತಿದ್ದೆ. ಈ ಸಲ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ರಾಗಿ ಮುದ್ದೆ ಮಾಡುವ ಅಂತ ಹೇಳಿ. ಸೊ ಇವಾಗ ನಾನು ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಅಲ್ಲಿಂದ ರಾಗಿ ಪೌಡರ್ ತಂದುಬಿಟ್ಟು ನನ್ನ ಜೊತೆ ಬೌಲಿದೆ, ಈ ಬೌಲಲ್ಲಿ ಇದು ಮಾಡಿಕೊಂಡು ರಾಗಿ ಮುದ್ದೆ ಮಾಡ್ತೇನೆ. ಇದೇನು ನೀವು ವಿಡಿಯೋ ನೋಡ್ತಿರುವವರು ಅಂದ್ಕೊಳ್ಬೋದು ಇದೇನು ಸ್ಪೆಷಲ್ ಅಂತ ಹೇಳಿ. ಅಂದರೆ ಇಲ್ಲಿಯವರಿಗೆಲ್ಲ ಗೊತ್ತಿರ್ಬೋದು, ಆದರೆ ಮ್ಯಾಂಗ್ಳೂರ್ ಸೈಡಲ್ಲಿ ರಾಗಿ ಮುದ್ದೆ ಮಾಡೋದಿಲ್ಲ. ಅದನ್ನು ತಿಂದು ಕೂಡ ಅಭ್ಯಾಸ ಇರೋದಿಲ್ಲ, ಅಷ್ಟೊಂದು ಯಾರು ಕೂಡ ಇಷ್ಟಪಡೋದಿಲ್ಲ. ಹಾಗೆ ಇವಾಗ ಅಂದರೆ ಎಲ್ಲರೂ ಅಂತ ಅಲ್ಲ, ಅಂದರೆ ಅವರಿಗೆ ಅಭ್ಯಾಸ ಇಲ್ಲಲ್ಲ. ಹಾಗೆ ಇವಾಗ ನಾನು ಗೊತ್ತಿಲ್ಲದವರಿಗೆ ಹೇಗೆ ರಾಗಿ ಮುದ್ದೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೇನೆ. ನಾನು ಮಾಡಿಕೊಂಡ ಹಾಗೆ ಆಗ್ತದೆ, ನಿಮಗೆ ಹೇಳ್ಕೊಟ್ಟ ಹಾಗೆ ಆಗ್ತದೆ. ನಾನು ಪಿ ಜಿಯಲ್ಲಿರೋದು, ಹಾಗೆ ನನ್ನ ಜೊತೆ ಅಡುಗೆಗೆ ಬೇಕಾದೆಲ್ಲ ಏನು ಇರೋದಿಲ್ಲಲ್ಲ. ಹಾಗೆ ಇವಾಗ ಅಲ್ಲಿ ಒಂದು ಅಂಗಡಿ ಇದೆ, ನಾವು ಡೈಲಿ ಥಿಂಗ್ಸ್ ಎಲ್ಲ ಅಲ್ಲಿಂದಲೇ ತಗೊಳ್ಳೋದು. ಏನೆಲ್ಲ ಬೇಕಿದ್ರೆ ಪೇಸ್ಟ್, ಬ್ರಷ್, ಅದು ಇದು ಅಂತೆಲ್ಲ ಅಲ್ಲೇ ಇರ್ತದೆ. ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲೇ ಇರ್ತದೆ, ಅದೇನು ತಗೊಳ್ಳೋದು. ಹಾಗೆ ಇದು ಕೂಡ ಅಲ್ಲೇ ಇದೆ, ಅದನ್ನು ತಗೊಂಡು ಬರುವ. ನಾನು ಸಣ್ಣ ಪ್ಯಾಕ್ ತಗೊಳ್ಳುವ ಅಂತ ಹೇಳಿ ಹೋದ್ದು, ನೋಡುವಾಗ ಅಲ್ಲಿ ಸಣ್ಣ ಪ್ಯಾಕ್ ಇಲ್ಲ ಅಂತೆ, ದೊಡ್ಡ ಪ್ಯಾಕ್. ಪರವಾಗಿಲ್ಲ, ನೋಡುವ, ನನಗೆ ಬೇಕಾದಾಗುವಾಗ ಸ್ವಲ್ಪ ಯೂಸ್ ಮಾಡ್ಕೊಂಡು ಅದನ್ನು ಖಾಲಿ ಮಾಡುವ. ಇಲ್ಲಾಂದರೆ ನಮ್ಮ ರೂಮಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಕೂಡ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ. ಅವ್ರ ಕಡೆ ಎಲ್ಲ ರಾಗಿ ಮುದ್ದೆನೇ ಮಾಡೋದಂತೆ, ಹಾಗೆ ಅವರಿಗೂ ಕೊಡುವ. ನನಗೆ ಒಬ್ಳಿಗೆ ಬೇಕಾಗಿರುವಷ್ಟು ಒಂದು ಸ್ವಲ್ಪ ಕೂಡ ಗಂಟೆ ಕಟ್ಕೊಳ್ಳಿಲ್ಲ ನೋಡಿ ಅಂತೆ. ಅದು ಎರಡು ಕೈಯಲ್ಲಿ ಬೇಕು, ನಂಗೆ ಒಂದು ಕೈಯಲ್ಲಿ ಕ್ಯಾಮ್ರಾದಲ್ಲಿ ಆಗೋದಿಲ್ಲ. ಮುದ್ದೆ ಎಲ್ಲ ಮಾಡ್ಕೊಂಡು ತಗೊಂಡು ಬಂದಿದ್ದೇನೆ. ಇವಾಗ ಏನಂತ ಹೇಳಿದರೆ, ಇಲ್ಲಿ ನೀರಿದೆ. ಸೊ ನೀರನ್ನು ಎರಡು ಕೈಯಲ್ಲಿ ತಗೊಳ್ಳೋದು ಹೀಗೆ. ರಾಗಿ ಮುದ್ದೆ ರೆಡಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡುವ. ಅಡುಗೆ ಏನೋ ಮಾಡಿದೆ. ಇನ್ನು ಇದನ್ನು ತೊಳಿಲಿಕ್ಕೆ ತುಂಬ ಕಷ್ಟ ಇದೆ, ಯಾಕೆಂದರೆ ಇದನ್ನೇನು ತೊಳಿಬೇಕಂದ್ರೆ ನೀರಲ್ಲಿ ಹಾಕಿ ತುಂಬ ಹೊತ್ತು ಇಡಬೇಕು. ಹಾಗೆ ಸಾಕು ಇಲ್ಲಿಗೆ ವ್ಲಾಗ್ ಅಂತ. ಇಲ್ಲ ಸಾಕಿಲ್ಲ, ಇನ್ನೂ ಇದೆ. ಯಾಕೆಂತ ಹೇಳಿದರೆ ನಾನು ಅದನ್ನು ಟೇಸ್ಟ್ ಮಾಡಿ ನೋಡಬೇಕಲ್ಲ, ಅದರದ್ದು ಕೂಡ ನಾನು ನಿಮಗೆ ವ್ಲಾಗ್ ತೋರಿಸ್ಬೇಕಲ್ಲ. ಹಾಗೆ ಬನ್ನಿ ಇವಾಗ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ ನೋಡುವ. ಪಿಜ್ಜಲ್ಲಿ ಏನೋ ಒಂದು ಸಾಂಬಾರು ಮಾಡಿದ್ದಾರೆ, ಇದು ನುಗ್ಗೆಕಾಯಿ ಮತ್ತು ಮೂಲಂಗಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದಾರೆ. ಅದಕ್ಕೆ ಟೇಸ್ಟ್ ನೋಡುವ. ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.